ಅನ್ನೋ ಹೋಪ್ಸ್ ಅದ. ಹೀಗಾಗಿ ಮತ್ತು ಜೊತೆಗೆ ಇವರು ಸತೀಶ್ ಅವ್ರು ಎಷ್ಟು ಮಟ್ಟಿಗೆ ಹೆಲ್ಪ್ ಮಾಡ್ತಾರ ಬಿಡ್ತಾರ ಆ ಮಾತಾರೆ. ಮತ್ತು ಹಿಂದಿನ ಇಲೆಕ್ಷನ್ದಲ್ಲಿ ಇವ್ರು ಎಷ್ಟು ಹೆಲ್ಪ್ ಮಾಡಿದ್ದಾರೆ ಇಲ್ಲ ಅವ್ರಿಗೆಲ್ಲ ಗೊತ್ತದ. ಲಾಸ್ಟ್ ಟೈಮ್ ಅವ್ರ ತಮ್ಮನ ಏನು ಆರಿಸ್ಕೊಂಬಂದಲ್ಲ ಅವ್ರು ಮೇಲ್ಮಾತಿಗೆ ಬಾಯ್ಮಾತಿಗೆ ಹೇಳ್ತಾರೆ ಹಂಗೆ ಅವರು. ಯಾಕಂದ್ರೆ ಒಂದ ಪಟ್ಟಾಗಿರ್ತಿಪ್ಪ ಕೆಲಸ ತೊಗೋಬಾರ್ದು ಅಂತೇಳಿ. ಆದರೆ ಅವ್ರಿಗೆ ಗೊತ್ತದ ನಾವು ಹೆಂಗೆ ಆರಿಸ್ತಂದೀವಿ ಏನು ಮಾಡಿವಿ ಎಲ್ಲ ಗೊತ್ತದ ಅವ್ರಿಗೆ. ಅದಕ್ಕೆ ಇವರು ವಿರೋಧ ಮಾಡದೇ ಇದ್ದರೆ ತಮ್ಮ ಮಗನ ನಿಲ್ಲಿಸದೇ ಇದ್ರೆ ಸಾಕಿರೋ ಗೆಲ್ತೀನಿ ಅಂತ ವಿಶ್ವಾಸ ಮಾಡಿದ್ರು ಅವ್ರಿಗೆ. ಯಾಕಂದ್ರೆ ಆ ಸಮಯದಲ್ಲಿ ಎಷ್ಟು ಓಡಾಡಿ ಮಾಡಿದ್ರೆ ಏನು ಮಾಡಿದ್ರೆ ಓಡಾಡಿರ್ಬೋದಿಲ್ಲ ಅಂತಲ್ಲ, ಮೇಲ್ಪದ್ರದಲ್ಲ ಒಳಪದ್ರದ ಅವ್ರು ರಾಜೀವ್ ಟಗಪ್ಪ ಅವ್ರು ಇದ್ದನ. ಮತ್ತು ಜಾರಕಿಹೊಳಿ ಕುಟುಂಬದವರಲ್ಲಿ ಏನೈತಪ್ಪ ಅಂದ್ರೆ ತಮ್ಮ ಬಿಟ್ಟು ಕೊಡುವಂಥ ಸ್ಥಿತಿ ಒಳಗಿಲ್ಲ ಅವ್ರು. ಅದರಲ್ಲೂ ಅವರ ಆ್ಯಕ್ಚುಲಿ ಆ ಸಂದರ್ಭದಲ್ಲೇ ನಮ್ಮ ಲಕ್ಕನ ಜಾರಕಿಹೊಳಿ ಅವ್ರು ಸೋಲ್ಬೋದಿತ್ತು ನಾವು ಗೆದ್ದರು. ಅದಕ್ಕೆ ಕಾರಣ ಅಂದ್ರೆ ಅವರೆಲ್ಲ ಸೋದರಲ್ಲಿ ಒಕ್ಕಟ್ಟಾಯ್ತು ಗೆದ್ದರು. ಅದು ಅಷ್ಟು ಸತ್ಯದ. ಈ ಎಲ್ಲ ಹಿನ್ನೆಲೆಯಲ್ಲಿ ಅವ್ರು ಈ ನಮ್ಮ ಸುಮ್ಮ ಕೂತ್ರೆ ಸಾಕಪ್ಪ. ಯಾಕಂದ್ರೆ 5 ಕ್ಷೇತ್ರ ಅದಾವ, 5 ಕ್ಷೇತ್ರ ಶಾಸಕರನ್ನ ಹಿಡಿದು ತೊಗೊಂಡು ಇವೆರಡು ಹೋದ್ರೆ ಹೋಗಲಿ, ಇಲ್ಲಿ ಬರ್ಲಿಕ್ಕೆ ಅಷ್ಟು ಇಲ್ಲೂ ಅಷ್ಟೋ ಅನೇಕ ಲಿಂಗಾಯತ್ ಹೋಟ್ಗಳಿದ್ದಾವೆ, ನಾವು ತೋಳ್ಬೋದು ಅಂತ ಏನೋ ಕ್ಯಾಲ್ಕುಲೇಷನ್ ಮಾಡಿದಾರೆ. ಇಲ್ಲ ಇಷ್ಟು ದಿಟ್ಟವಾಗಿ ಅವರು ಇದ್ದಂಥವ್ರು ಲಕ್ಷ್ಮೀ ಅವರು ಹೆಜ್ಜೆ ಇಡ್ತಿರ್ಲಿಲ್ಲ. ಯಾಕಂದ್ರೆ ಗೆಲ್ಲೋದು ನಕ್ಕಿ ಇದ್ದಿದ್ರು ಕೂಡ ನಮ್ಮ ಟಿಕೆಟ್ ಕೊಡ್ರಿ ಅಂತ ಬೆಳೈತೆ ಅಂತ ಅನಿಸ್ತದೆ ನನಗೆ. ಯಾಕಂದರೆ ಇಲ್ಲಿ ಎಲ್ಲ ವಾತಾವರಣ ರಾಜಕೀಯ ವಾತಾವರಣ ಸ್ವಲ್ಪ ಸೂಕ್ಷ್ಮವಾಗಿ ನೋಡಿದ್ರೆ ಆ ಲಕ್ಷ್ಮೀ ಅವ್ರಿಗೆ ಗೊತ್ತೇನು ಒಂದು ಸಲ ನಾ ಗೆಲ್ತೀನಿ ಅಂತೇಳಿ ಅದಕ್ಕೆ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಮಗನೊಬ್ಬಳು MP ಮಾಡಿಕೊಂಡು ನಮ್ಮದು ಒಂದು ರಾಜಕೀಯ ಕುಟುಂಬ ಹೆಂಗೆ ಜಾರಕಿಹೊಳಿ ಅವ್ರು ಬೆಳಗಾವದಾಗ ನಮ್ಮದು ಒಂದು ಅಂತಿತ್ತು. ಇದಕ್ಕೆ ಪೂರ್ವದಲ್ಲಿ ಏನಿತ್ತು ಅವ್ರಿಗೆ ಮೋಸ್ಟ್ ಪ್ರಾಬಬ್ಲಿ ಸತೀಶ್ ಅವ್ರು ನಿಲ್ಲಿಸಬೇಕು. ಸತೀಶ್ ಅವ್ರು ನಿಲ್ಲಿಸಿದ್ರೆ ಅವ್ರು ಬೆನ್ನತ್ತಿದ್ರು, DK ಅವ್ರು ಬೆನ್ನತ್ತಿದ್ರು, ಎಲ್ಲರೂ ಬೆನ್ನತ್ತಿದ್ರು. ನಂತರ ನಿಲ್ಲುವುದಿಲ್ಲ ಅಂತ ಅವ್ರು ಹೇಳಿಬಿಟ್ರು. ನಮ್ಮ MP ಇವರು ಪ್ರಕಾಶ್ ಅವ್ರಂಗೆ ನಮ್ಮ ಇದು ಯಾವುದು MP ಪ್ರಕಾಶ್ ಅಲ್ಲ, ಪ್ರಕಾಶ್ ಹುಕ್ಕೇರಿ ಅವ್ರಂಗೆ ಒಬ್ಬ MP ಪ್ರಕಾಶ್ ಹೋಗಿದ್ದಾರೆ ಈಗಲೇ. ಇವರು ನಮ್ಮ ಪ್ರಕಾಶ್ ಹುಕ್ಕೇರಿ ಅವ್ರಂಗೆ ಹೇಳಿದರು ಇವ್ರು ಯಾವಾಗ ತೆಗೆದು ಹಾಕಿರಲ್ಲ ಆಗಿಬಿಟ್ರು ಅವ್ರು. ಆದ್ರೆ ಇವ್ರ ಉದ್ದೇಶ ಏನಿತ್ತಂದ್ರೆ DK ಅವ್ರದ್ದು ಇವ್ರನ್ನ ಏನು ಮಾಡಿ MP ನಿಲ್ಲಿಸೆ ಇವ್ನ ಗೆಲ್ಲಿಸಿ ಸೆಂಟ್ರಲ್ ಕಳಿಸ್ಬಿಟ್ಟೇವಪ್ಪ ಅಂತಂದ್ರೆ ಹೋದನಂದ್ರೆ ನಮ್ಮಲ್ಲಿ ವ್ಯಾಕೆಂಟ್ ಆಗ್ತದೆ, ನಮ್ಗೆ ಇನ್ನೊಬ್ಬ ಉಪಮುಖ್ಯಮಂತ್ರಿ ಸಲುವಾಗಿ ಫೈಟ್ ಮಾಡೋರು ಇಲ್ದಂಗೆ ಆಗಿಬಿಡ್ತಾರೆ. ಜೊತೆಗೆ ನೆಕ್ಸ್ಟ್ ಏನು ಈ ಸಿದ್ದರಾಮಯ್ಯ ಮುಂದಿನ ಎಲೆಕ್ಷನ್ ನಿಲ್ಲುವುದು ಅಂತ ಹೇಳಿದ್ದಾರೆ. ಇದರಲ್ಲಿ ನಾನು ಮುಗಿತಪ್ಪ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಏನೋ ಮುಖ್ಯಮಂತ್ರಿ ಆಗೋದು ಕಾಂಗ್ರೆಸ್ ಆಳಿಗೆ ಬರೋಂಗೆ ಬಂದ್ರೆ ನಾನು ಮುಖ್ಯಮಂತ್ರಿ ಆಗ್ತದೆ ಒಂದು ಲೆಕ್ಕ ಆಗದ ಅಂಥ ಪ್ರಸಂಗದಾಗ ಸತೀಶ್ ಅವ್ರು ಬಂದಿರೋದು ಆಗಬಾರ್ದು ತಿಳ್ಕೊಂಡು ಅವ್ರದ್ದಂಥವ್ರು ಇವ್ರು MP ಮಾಡ್ಬೇಕು ನೋಡಿದ್ರು. ಈ ಸ್ಟ್ರಿಕ್ಷನ್ ಗೊತ್ತು ಮಾಡಿದಂಥ ಸತೀಶ್ ಅವರು ನಾನು ಒಲ್ಲಪ್ಪ ನಾನು MP ಒಲ್ಲಿ ಯಾವುದು ಒಲ್ಲಿ ಮಕ್ಕಳಿಗೆ ಬೇಡ ಈ ಹುಷಾರು ಬೇಡ ನನಗೆ ಇನ್ನು ಮುಂದೆ ಅವಕಾಶ ದೊಡ್ಡದು. ನಾ ಮುಖ್ಯಮಂತ್ರಿ ಆಗೋದು ಒಂದೇ ಹೆಜ್ಜೆ ಅದ ನಂದು, ನಾ ಅದನ್ನು ಕಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಆಲ್ರೆಡಿ ಸಿದ್ದರಾಮಯ್ಯ ಜೊತೆಗೆ ರಾಜಕೀಯ ಮಾಡಿದಂಥವ್ರು ಸಮೀಪದಲ್ಲಿ ಇದ್ಕೊಂಡವ್ರು. ಮತ್ತು ಸಿದ್ದರಾಮಯ್ಯನವರು ಬಹಳ ಜಾಣ ರಾಜಕಾರಣಿ. ಅದು ಎಷ್ಟೋ ಪಟ್ಟಗಳು ಇವತ್ತು ಕಲಿತಾರೆ. ಸತೀಶ್ ಅವರಾಗಿರ್ಬೋದು, ಇವತ್ತು ಸ್ವತಃ ರಮೇಶ್ ಒಪ್ಕೊಳ್ತಾರೆ ಇಲ್ಲಪ್ಪ ನಾನು ಗುರು ನಮ್ಮ ಇವರು ಸಿದ್ದರಾಮಯ್ಯನವರು ಅಂತೇಳಿ. ನಾನು DK ಅವ್ರ ಮೇಲೆ ಇದಕ್ಕೆ ಹೊರಗೆ ಬಂದು ಹೇಳ್ಕೊತಾರೆ ಅವರು. ಹಿಂಗೆ ಇಡೀ ಕುಟುಂಬನ ಈ ಸಿದ್ದರಾಮಯ್ಯರಿಂದ ಅವ್ರು ರಾಜಕೀಯ ಕಲಿತ ಮೇಲೆ ಬಂದವ್ರದಾರ. ಮತ್ತು ಈಗ ಏನಿದು ಕಾಂತರಾಜ್ ಆಯೋಗದ ವರದಿಯನ್ನು ಪಬ್ಲಿಷ್ ಮಾಡುವಲ್ಲೇ ಈ ಅಹಿಂದದ ಜನರ ಕೈವಾಡೂ ಅದ. ಲಿಂಗಾಯ ಮತ್ತು ಒಕ್ಕಲಿಗರ ಡಾಮಿನೆನ್ಸ್ ನಾವು ಮುರಿಬೇಕಾಗಿದೆ, ಆಗಿದ್ರೆ ಹೊರಗೆ ತರೋಣ ಅನ್ನುವಂಥ ಒಂದು ಅಹಿಂದ ಒಗ್ಗಟ್ಟು ಕೂಡ ಕಾಣದ. ಎಂಥ G. ಪರಮೇಶ್ವರ್ ಅವರು ಇವ್ರನ್ನ ವಿರೋಧ ಮಾಡ್ತಾ ಇದ್ರು, ಸಿದ್ದರಾಮಯ್ಯವರು ವಿರೋಧ ಮಾಡ್ತಿದ್ರು. ಇವತ್ತು ವಿರೋಧ ಬಿಟ್ಟಿದ್ದಾರೆ ಬಾಜು. ಅಟ್ಲೀಸ್ಟ್ ನಮ್ಮ ಮಂದಿಗೆ ಹೊರಗೆ ಬಂತಂದ್ರೆ ಅದು ಎಷ್ಟು ಅನುಕೂಲ ಆಗುತ್ತೆ. ಮಂದಿ ಅನುಕೂಲ ಆಗೋಗೈತಿ, ಆ ವಾತಾವರಣ ನಿರ್ಮಾಣ ಆಗಲಿ ಹೇಳ್ತದ್ರಿ. ಯಾಕಂದ್ರೆ ಇಲ್ಲಿವರೆಗೆ ಏನೋ ಒಂದಿತ್ತು, ಅದು ಆಥೆಂಟಿಕ್. ಈ ನೋಡ್ರಿ ಇದು ನಾವು ಮಾತಾಡೋದು ಬೇರೆ, ಆಥೆಂಟಿಕ್ ಬೇರೆ. ಇವತ್ತು ಆಥೆಂಟಿಕ್ ಆಗಿ ಅವ್ರದ್ದು 60 ಲಕ್ಷ, ಅವ್ರದ್ದು 65 ಲಕ್ಷ ಬೇಡ, ಒಂದು 70 ಹಿಡಿದ್ರು ಬೇಡ, 80 ಹಿಡಿದ್ರು 1.5-2 ಕೋಟಿ ಒಳಗದಾರಪ್ಪ ಇವರು ಅನ್ನೋದು ಕನ್ಫರ್ಮೇಷನ್ ಆಗಿಬಿಟ್ಟು. ಮತ್ತೆ ಬೇಕಾದಷ್ಟಲ್ಲ ಇವರು ಏನಪ್ಪ ಆಯೋಗಗಳು ನೇಮಿಸ್ಲಿ ಮತ್ತೇನೋ ಮಾಡಲಿ ಏನಿದ್ರು ಎಡ ಬರೋಣ ಬರುವಂಥ ಸೈಂಟಿಫಿಕ್ ಇಲ್ಲ ಅಂತ ಏನು ಹೇಳಿದ್ರು, ಸೈಂಟಿಫಿಕ್ ಮಾಡಿದ್ರು ಸಹಿತ ಎಷ್ಟು ಚೇಂಜಸ್ ಆಗ್ಬೋದು. ಅದಕ್ಕಾಗಿ ಈಗೆಲ್ಲ ನೆಲೆಯಲ್ಲೇ ತನಗೆ ಅವಕಾಶ ಹಚ್ಚೋದು ಸತೀಶ್ ಅವ್ರಿಗೆ. ಮತ್ತು ಹಿಂದುಳಿದ ಸಂಘಟನೆ ಮಾಡಲಿಕ್ಕೆ ಇದ್ದಾರೆ, ಎಲ್ಲ ಕಡೆ ಓಡಾಡ್ತಾ ಇದ್ದಾರೆ, ಖರ್ಚು ಮಾಡ್ತಾ ಇದ್ದಾರೆ. ಅದಕ್ಕೆ ಆ ದೊಡ್ಡ ಮುಂದೆ ಸಣ್ಣ MP ಗೆ ಹೋಗಿ ದಿಲ್ಲಿ ಹೋಗಿ